ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಸುಳ್ಳು ಹೇಳೋಕ್ಕೂ ಗೊತ್ತು, ಆ ಸುಳ್ಳನ್ನ ನಿಜ ಅಂತ ನಂಬ್ಸೋಕ್ಕೂ ಗೊತ್ತು. ನನ್ನ ಮಗಳಿಗೆ ಬ್ರೈನ್ ವಾಶ್ ಹೆಂಗೆ ಮಾಡೋದು ಅಂತ ಗೊತ್ತು. ಛೇ, ನೀನ್ ಈ ತರ ಚೀಪ್ ಆಡಿದ್ರೆ ಅದು ಅನು ಮನ್ಸಿನ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋ ಪರಿಜ್ಞಾನ ಕೂಡ ಇಲ್ವಾ ನಿನ್ಗೆ? ಹಲೋ, ಅನು ನನ್ನ ಮಗಳು. ಅವಳ ಹತ್ರ ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನೊಂದ್ಸರ್ತಿ ಅನುನ ನನ್ನ ಮಗಳು ಅಂತ ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ ನಾನು. ಅವಳು ನನ್ನ ಮಗಳು ಮಾತ್ರ. ಅದೇಗೆ ಹೇರ್ಲಿಲ್ಲ ಹೊರಲಿಲ್ಲ, ನಿನ್ನ ಮಗಳಂತೆ. ಹೆರ್ದೇ ಇದ್ರು ನಾನು ಅವಳ ಅಂಗೈಲಿಟ್ಟು ಸಾಕಿದ್ದೀನಿ. ನನ್ನ ಮಗಳು ಅನ್ನೋ ಭಾವನೆಲೆ ಸಾಕಿದ್ದೀನಿ. ನಿನ್ನ ಭಾವನೆ ಇಟ್ಕೊಂಡಿದ ತಕ್ಷಣ ರಕ್ತ ನಿಂದಾಗಲ್ಲ. ಅದು ಯಾವತ್ತಿದ್ರು ನನ್ನ ಹೆಂಡತಿ ಅನುಪಮಂದ ರಕ್ತ, ನನ್ನ ರಕ್ತ. ಅವಳನ್ನ ನಿನ್ನಿಂದ ಹೇಗೆ ಕಿತ್ಕೊಬೇಕು ಅಂತ ಚೆನ್ನಾಗಿ ಗೊತ್ತು. ಕಿತ್ಕೊಂತೀನಿ. ಎಷ್ಟು ಮರೆಯೋದಕ್ಕೆ ಪ್ರಯತ್ನ ಪಟ್ರು ಮರೆಯಕ್ಕಾಗ್ತಾನೆ ಇಲ್ವಲ್ಲ ಪಲ್ಲವಿ. ಈ ರೀತಿ ಮೋಸ ಮಾಡಕ್ ಉದ್ದೇಶ ಇಟ್ಕೊಂಡಿರೋಳು ಯಾಕಿಷ್ಟು ಪ್ರೀತಿ ಕೊಟ್ಟೆ? ಕೊಟ್ಟಿರೋ ಪ್ರೀತಿನ ಯಾಕೆ ಕಿತ್ಕೊಂಡೆ? ಅನು ಮುಂದೆ ನನಗೆ ಯಾರು ಏನೂ ಅಲ್ಲ. ನಮ್ಮನೆಯವರು ಏನೂ ಅಲ್ಲ, ನಿಮ್ಮನೆಯವರು ನನಗೆ ಬೇಕಾಗಿಲ್ಲ. ತೇಜು ಬಗ್ಗೆ ನೀವು ಯೋಚನೆನೇ ಮಾಡಲ್ವಾ? ಈ ಕ್ಷಣ ನನಗೆ ನನ್ನ ಮಗು ಬೇಕಷ್ಟೇ, ನನಗಿನ್ಯಾರು ಬೇಡ. ನೀವು ತುಂಬಾ ಸ್ವಾರ್ಥಿ ಪಲ್ಲವಿ ಅವರೇ. ನಿಮಗೆ ನನ್ನ ಮೇಲಿದ್ದು ಪ್ರೀತಿ ಅಲ್ಲ, ನಿಮ್ಮ ಮಗಳಿಗೆ ಒಬ್ಬ ಅಪ್ಪ ಬೇಕು ಅನ್ನೋ ಸ್ವಾರ್ಥ ಅಷ್ಟೆ. ಈಗ ಅನು ಹೆತ್ತಪ್ಪ ಬಂದ್ಮೇಲೆ ನನ್ನ ಜೊತೆ ಆಗಿದ್ದ ಮದುವೆನೇ ಮುರ್ಕೊಂಡು ಹೋಗ್ಬಿಟ್ರಿ ಅಲ್ವಾ? ಛೇ, ಇಂಥ ಸ್ವಾರ್ಥಿಗೋಸ್ಕರ ನಾನು ಯಾವತ್ತೂ ಕುರುಗಬಾರ್ದು. ಇನ್ಯಾವತ್ತೂ ಈ ಪಲ್ಲವಿಯವರ ಹತ್ರ ಸಂಬಂಧ ಮಾಡ್ಕೊಳ್ಳಲ್ಲ. ಹೇಳಿ ಸರ್. ಎಲ್ಲಿದೆಯಾ ವಿಕ್ರಾಂತ್? ಸರ್, ಆಫೀಸ್ಗೆ ಹೊರಟಿದ್ದೆ. ಏನಾಯ್ತು? ಯಾಕೆಷ್ಟು ಗಾಬರಿಲಿದ್ದೀರಾ? ವಿಕ್ರಾಂತ್, ದೊಡ್ಡ ಅನಾಹುತ ಆಗಿದೆಯಪ್ಪ, ಬೇಗ ಮನೆ ಹತ್ರ ಬಾ. ಅನಾಹುತನ? ಏನ್ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಅಯ್ಯೋ, ಅದೆಲ್ಲ ಫೋನಲ್ಲಿ ಹೇಳಕ್ ಆಗಲ್ಲಪ್ಪ, ನೀನ್ ಮನೆ ಹತ್ರ ಬಾ. ಸರಿ ಸರ್, ಈಗಲೇ ಹೊರಟು ಬಂದೆ. ಸರ್ 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 ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ?
ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಸರ್ ಏನಿದೆಲ್ಲ? ನನಗೆ ಡೆಲ್ಲಿಲಿ ಮೀಟಿಂಗ್ ಇದ್ದ ಕಾರಣ ಮದುವೆಗೆ ಬರೋಕ್ಕಾಗಲಿಲ್ಲ. ಆಫೀಸಲ್ಲಿ ಸಿಂಪಲ್ ಆಗಿ ವಿಶ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಅಂತೂ ಇಂತೂ ನೀನ್ ಪ್ರೀತಿಸಿದ ಹುಡುಗಿ, ನೀನು ಇಷ್ಟಪಟ್ಟ ಹುಡುಗಿನೇ ಮನೆಗೆ ಬಂದ್ಲಲ್ಲ, ಅಲ್ವಾ ಪಲ್ಲವಿ? ಹ್ಯಾಪಿ ಮ್ಯಾರಿಡ್ ಲೈಫ್ ಪಲ್ಲವಿ ಅವರೇ. ಥ್ಯಾಂಕ್ ಯು ಮೇಡಮ್. ಹ್ಯಾಪಿ ಮ್ಯಾರಿಡ್ ಲೈಫ್ ವಿಕ್ರಾಂತ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ವಿಕ್ರಾಂತ್ ಸರ್. ಹ್ಯಾಪಿ ಮ್ಯಾರಿಡ್ ಲೈಫ್ ಪಲ್ಲವಿ ಮ್ಯಾಮ್. ಥ್ಯಾಂಕ್ ಯು. ಅಂದಹಾಗೆ ಇವಳ ನನ್ನ ಹೆಂಡತಿ ಸುಷ್ಮಾ, ಅವಳು ನನ್ನ ಮಗಳು ಸ್ಮಿತಾ. ಹಾಯ್. ನಮ್ಮ ಮನೇಲಿ ಎಲ್ಲರೂ ಎಸ್ಸೆ, ಅದಕ್ಕೋಸ್ಕರ ಆ ಹೆಸರಿಟ್ಟಿರೋದು. ರೀ, ಇಲ್ಲೇ ಮಾತಾಡ್ಕೊಂಡು ನಿಂತಿರ್ತೀರಾ ಇಲ್ಲ ಕೇಕ್ ಕಟ್ ಮಾಡಿಸ್ತೀರಾ? ಅಯ್ಯೋ, ಕೇಕಾ? ಅದೆಲ್ಲ ಯಾಕೆ ಸರ್? ಹೌದೌದು, ನನ್ನ ಹೆಂಡತಿಗೆ ಸಂಭ್ರಮ ಎಲ್ಲ ಏನೂ ಇಷ್ಟ ಆಗಲ್ಲ. ಯಾಕಂದ್ರೆ ಹೆಂಗಯ್ಯ, ಇದೇನ್ ಸಾಮಾನ್ಯವಾದ ಮದುವೆನಾ? ಬ್ರಾಡ್ ಮೈಂಡೆಡ್ ಇರೋರು ಮಾತ್ರ ಈ ರೀತಿ ಮದುವೆ ಮಾಡ್ಕೊಳಕ್ ಆಗೋದು. ಹೌದು ಸರ್, ನನ್ನ ಹೆಂಡತಿ ತುಂಬಾನೇ ಬ್ರಾಡ್ ಮೈಂಡೆಡ್. ಯಾವಾಗಲೂ ಹೀಗೆ ಇರಿ, ಖುಷಿ ಖುಷಿಯಾಗಿರಿ. ನಿಮ್ ಬಗ್ಗೆ ಕೇಳಿ ತುಂಬಾ ಹೆಮ್ಮೆ ಆಗುತ್ತಪ್ಪ. ಹೇಗೋ ನಿಮ್ಮಿಂದ ಪಲ್ಲವಿ ಅವ್ರಿಗೆ ಹೊಸ ಜೀವನ ಸಿಕ್ತು. ಅವ್ರಿಗೇನೋ ಜೀವನ ಸಿಕ್ತು ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ನಮ್ಮ ಜೀವನ ಏನಾಗುತ್ತೋ ಯಾರಿಗ್ ಗೊತ್ತು. ಯಾಕೆ ಯಂಗ್ ಮ್ಯಾನ್? ಓ, ಮದುವೆ ಆದ್ಮೇಲೆ ಎಲ್ಲಿ ಹೆಂಡತಿ ಕಂಟ್ರೋಲ್ ಮಾಡ್ಬಿಡ್ತಾಳೆ ಅನ್ನೋ ಭಯಾನ? ಡೋಂಟ್ ವರಿ, ಅದರಲ್ಲೂ ಒಂಥರ ಖುಷಿ ಇದೆ. ಈಗ ನೋಡು, ಆಫೀಸಲ್ಲಿ ಎಲ್ಲರೂ ನನ್ನ ಮಾತು ಕೇಳ್ತಾರೆ, ಆದ್ರೆ ಮನೇಲಿ ನಾನು ನನ್ನ ಹೆಂಡತಿ ಮಾತು ಕೇಳ್ತೀನಿ. ನಿಂದು ಅದೇನೆ. ಮಾತು ಕೇಳ್ತೀನಿ ಅಂತ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು